ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ನಾನು ಬಿಸಿಬೇಳೆ ಬಾತ್ನ ಇವತ್ತು ಮಾಮೂಲಿ ಅಕ್ಕಿ ಯೂಸ್ ಮಾಡ್ಬಿಟ್ಟು ಮಾಡ್ತಿಲ್ಲ, ಬಟ್ ಮಿಲೆಟ್ ಯೂಸ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ ನವಣೆ ಯೂಸ್ ಮಾಡ್ತಿದ್ದೀನಿ. ನೀವು ನವಣೆ ಬದಲಿಗೆ ಬೇಕಿದ್ರೆ ಬೇರೆ ಮಿಲೆಟ್ಸ್ ಕೂಡ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ಕೋಬೋದು. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ಕೊಂಡು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತಿಲ್ಲಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ 1 ಕಪ್ ನವಣೆ ತೊಗೊಂಡಿದ್ದೀನಿ. ಸೊ ನವಣೆನ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು 2-3 ಸತಿನಾದ್ರು ತೊಳ್ಕೊಳ್ಳೋಣ. ಯಾಕೆಂದರೆ ಯಾವುದೇ ಫುಡ್ ಗ್ರೈನ್ಸ್ ಆಗಲಿ ಅಥವಾ ಸೀಡ್ಸ್ ಆಗಲಿ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿಟ್ಟಿರ್ತಾರೆ ಅದನ್ನು ಸ್ಟೋರ್ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಅದು ನೀಟಾಗಿ ಹೋಗೋವರೆಗೂ ಚೆನ್ನಾಗಿ ಉಜ್ಜಿ ತೊಳ್ಕೊಳ್ಳೋಣ. ಇದು ತೊಳ್ಕೊಂಡಾದ್ಮೇಲೆ 2 ಕಪ್ ನೀರು ಹಾಕ್ಬಿಟ್ಟು ನಾನು ಇದನ್ನು ನೆನೆ ಇಡ್ತಿದ್ದೀನಿ. ಈಗಲೇ ಸ್ಟವ್ ಮೇಲೆ ಇಟ್ಟು ಅನ್ನ ಮಾಡ್ಕೊತಿಲ್ಲ, ಬಟ್ ಒಂದು 3 ಅವರ್ಸ್ ನೆನೆಸ್ತಿದ್ದೀನಿ. ನೆನೆಸಾದ್ಮೇಲೆ ಇದನ್ನು ನಾನು ಅಂದರೆ 3 ಅವರ್ಸ್ ಆಗಿದೆ ಈಗ ಆಲ್ಮೋಸ್ಟು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು 3 ವಿಷಲ್ಸ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ. ನಾವು ಯಾವುದೇ ಮಿಲೆಟ್ಸ್ನಾಗಲಿ ಯೂಸ್ ಮಾಡೋಕ್ಕೆ ಮುಂಚೆ 3 to 4 ಅವರ್ಸು ನೆನೆಸ್ಬೇಕು. ಅದು ನೆನೆಸಿದ್ರೇ ಅದ್ರದ್ದು ಎಫೆಕ್ಟ್ ಸಿಗೋದು ನಮಗೆ. ಸೊ ಒಂದು ಕಡೆ ಅನ್ನ ಬೇಯಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಈಗ ತರಕಾರಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಳ್ಳೋಣ. ಸೊ ನಾನಿಲ್ಲಿ 150 ಗ್ರಾಮು ಬೀನ್ಸು, ಮತ್ತೊಂದು ಕ್ಯಾರೆಟು, ಒಂದು ಆಲೂಗಡ್ಡೆ ಮತ್ತು ಒಂದಿಷ್ಟು ಬಟಾಣಿ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ 3/4 ಕಪ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲದಕ್ಕೂ ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊಳ್ಳೋಣ. ಅಂದರೆ ತುಂಬ ಸಣ್ಣಗೆ ಹೆಚ್ಚೋದು ಬೇಡ, ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊಳ್ಳೋಣ. ಮತ್ತು ತರಕಾರಿನೇ ತುಂಬ ಯೂಸ್ ಮಾಡ್ತೀರಾ ನಾನಿಲ್ಲಿ, ಅಂದರೆ ಪಲಾವ್ಗೆಲ್ಲ ಹಾಕ್ತೀನಲ್ಲ ಜಾಸ್ತಿ ಅಷ್ಟೇನು ಹಾಕಲ್ಲ. ಅಂದರೆ 1 ಕ್ಯಾರೆಟ್, ಒಂದು ದಪ್ಪ ಕ್ಯಾರೆಟು, ಒಂದು ಸ್ವಲ್ಪ ಹುಳ್ಳಿಕಾಯಿ ಮತ್ತು ಒಂದೇ ಒಂದು ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 1 ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ನೆನೆಸ್ಬಿಟ್ಟು ಕೂಡ ಹಾಕ್ಕೋಬೋದು. ಮತ್ತು ಆಲೂಗಡ್ಡೆನೂ ಅಷ್ಟೇ ಒಂದೇ ಒಂದು ಚಿಕ್ಕ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇದು ಆಪ್ಷನಲ್. ಆಲೂಗಡ್ಡೆ ನಿಮ್ಗೆ ಟೋಟಲಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಬಿಸಿ ಬೇಳೆ ಬಾತ್ ಆಗಿರೋದ್ರಿಂದ ಆಲ್ಮೋಸ್ಟ್ ಬೇಳೆನೇ ಪ್ರಾಮಿನೆಂಟಾಗಿ ಯೂಸ್ ಮಾಡ್ತೀನಿ ನಾನು. ಈಗ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು. ಈಗ ತೊಗರಿಬೇಳೆನೂ ಅಷ್ಟೇ. ತೊಗರಿಬೇಳೆ ನಾನಿಲ್ಲಿ 3/4 ಕಪ್ ತೊಗೊಂಡಿದ್ದೀನಿ. ಇದನ್ನು ಕೂಡ ತೊಳೆದ್ಬಿಟ್ಟು ಇಟ್ಕೋಣ. ಮತ್ತು ಇನ್ನೊಂದು ಬೇರೆ ಕುಕ್ಕರಲ್ಲಿ ನಾನು ತರಕಾರಿ ಮತ್ತು ಬೇಳೆ ಬೇಯಿಸ್ಕೊತಿದ್ದೀನಿ. ಹಿಂಗೆ ಸಪ್ರೇಟಾಗಿ ಬೇಯಿಸ್ಕೊಳೋದ್ರಿಂದ 2 ಹದವಾಗಿ ಬೇಯುತ್ತೆ. ಅಂದರೆ ಬೇಳೆ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ, ಅನ್ನನೂ ಅಷ್ಟೇ ಅಂದರೆ ತುಂಬ ಮುದ್ದೆ ಆಗ್ದಲೇ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ 2 ಸಪ್ರೇಟಾಗಿ ಬೇಯಿಸ್ಕೊತೀನಿ ನಾನು. ಮತ್ತು ಬೇಳೆನೂ ಇಲ್ಲಿ ಹೇಳಿದ್ನಲ್ಲ 3/4 ಕಪ್ ತೊಗೊಂಡಿದ್ದೀನಿ. ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ದಿದ್ರೆ 1 ಕಪ್ ತೊಗರಿಬೇಳೆನೇ ತೊಗೊತಿದ್ದೆ. ಅಂದರೆ ಸೋನಾ ಮಸೂರಿ ಅಕ್ಕಿ ಅಂದರೆ ಅನ್ನ ಜಾಸ್ತಿ ಆಗುತ್ತೆ ಬೆಂದು, ಸೊ ಮಿಲೆಟ್ಸ್ ಏನು ಜಾಸ್ತಿ ಆಗೋಲ್ಲ. ಹಾಗಾಗಿ 3/4 ಕಪ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ತುಪ್ಪನೂ ಹಾಕ್ಕೊತಿದ್ದೀನಿ, ಟೇಬಲ್ ಸ್ಪೂನಷ್ಟು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನನೂ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಹಸಿ ಬಟಾಣಿ ಯೂಸ್ ಮಾಡ್ತಿದ್ದೀನಿ. ಹಸಿ ಬಟಾಣಿ ಎಷ್ಟು ಹಾಕಿದ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹಸಿ ಬಟಾಣಿನೂ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 2 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇದು ಬೇಯೋ ಟೈಮಲ್ಲಿ ಈಗ ಮಸಾಲೆಗೆ ಏನು ಬೇಕೋ ಅದನ್ನೆಲ್ಲ ಹುರ್ಕೊಂಬೇಡೋಣ. ಇಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅದು ಬಿಸಿ ಆದಮೇಲೆ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಏನಕ್ಕೆ ಫಸ್ಟ್ ಹಾಕ್ಕೊತೀನಿ ಅಂದರೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ಕಡಲೆಬೇಳೆ ಫಸ್ಟ್ ಹಾಕ್ಕೊಂಡು ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡೆ ಅಷ್ಟೇ. ಅಂದರೆ ಒಂದು 2 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಹಾಕ್ಕೊತಿದ್ದೀನಿ. ಮತ್ತೀಗ ಧನಿಯಾ ಬೀಜ ಕೂಡ ಅಷ್ಟೇ, ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊತಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊತೀನಿ. ಇದೆಲ್ಲದು ಮೂರನ್ನು ಸ್ವಲ್ಪ ಬಿಸಿ ಆದಮೇಲೆ ಇದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊತೀನಿ. ಗಸಗಸೆ ಹಾಕೋದ್ರಿಂದನೂ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಗಸಗಸೆನೂ ಆ್ಯಡ್ ಮಾಡ್ಕೊತೀನಿ. ಈಗ ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಬೇಕಾದರೆ ನೀವು ಇದ್ರ ಜೊತೆಗೆ 1-2 ಮೆಂತ್ಯ ಕಾಳು ಕೂಡ ಹಾಕ್ಕೊಂಡು ಹುರ್ಕೋಬೋದು, ಬಟ್ ನಾನೇನು ಇವತ್ತಿಲ್ಲಿ ಮೆಂತ್ಯ ಯೂಸ್ ಮಾಡಿಲ್ಲ. ಇದೆಲ್ಲ ಸ್ವಲ್ಪ ಕೆಂಪಾದಮೇಲೆ ಅಂದರೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸನ್ನು ಸೇರಿಸಿ ಅದು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಮತ್ತು ಈಗ ಮಸಾಲೆಗೆ ಬೇಕು ಅಂದರೆ ನಿಮ್ಗೆ ಸ್ವಲ್ಪ ಅಂದರೆ ಗರಂ ಮಸಾಲ ಥರ ಬೇಕು ಅಂದರೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 10 ಲವಂಗ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ತುಂಬ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಬಿಸಿ ಅಂದರೆ ಸ್ವಲ್ಪ ಜಸ್ಟ್ ಬಿಸಿ ಆದರೆ ಸಾಕು. ಈ ಐಟಮ್ಸ್ ಲಾಸ್ಟ್ಗೆ ಹಾಕೋದು ಮೆಣಸು ಮತ್ತು ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಅದ್ರ ಜೊತೆ. ಈಗ ಅದೆಲ್ಲ ಬಿಸಿಯಾಗಿದೆ, ಅದನ್ನು ಸೈಡ್ಗೆ ಇಟ್ಬಿಡೋಣ. ಇಟ್ಬಿಟ್ಟು ನಾನಿಲ್ಲಿ ಒಂದು 10 ಖಾರ ಮೆಣಸಿನ್ಕಾಯಿ ಅಂದರೆ ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ಲ, ಒಂದು ಮೆಣಸಿನ್ಕಾಯಲ್ಲಿ ಅದು ತೊಗೊಂಡಿದ್ದೀನಿ. ಮತ್ತು ಒಂದು 10 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಬಿಸಿ ಮಾಡಿಕೊಂಡೆ. ಇದೆಲ್ಲದು ಬಿಸಿಯಾಗಿ ತಣ್ಣಗೆ ಮಾಡಬೇಕು. ತಣ್ಣಗೆ ಆದಮೇಲೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಅಂದರೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು. ನೋಡಿ ಈಗ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದನ್ನು ಈಗ ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ ನಾನು.
ಅದನ್ನು ಫುಲ್ ಸುಳಿದಿಟ್ಟಿದ್ದೀನಿ, ಅದರ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ಇಟ್ಟಿದ್ದೀನಿ. ಮತ್ತು ಹುಣಸೆಹಣ್ಣು ಇಲ್ಲಿ ಒಂದು ಚಿಕ್ಕ ಕಿತ್ಲೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೋಬೇಕು, ಅದನ್ನು ಕೂಡ ತೊಳೆದು ನೆನೆ ಇಟ್ಟಿದ್ದೀನಿ. ಮತ್ತು ಒಂದು 3/4 ಕಪ್ಪಷ್ಟು ಅಥವಾ 1 ಕಪ್ಪಷ್ಟು ಕೊಬ್ಬರಿ, ಒಣ ಕೊಬ್ಬರಿನ ಸಣ್ಣಕ್ಕೆ ತುರ್ಕೊಂಡು ಇಟ್ಕೊಳ್ಳೋಣ. ಈಗ ಒಂದು ದೊಡ್ಡದು ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಿದ್ದೀನಿ ನನಗೆ. ಸಾಸಿವೆ ಸಿಡಿದ ಮೇಲೆ ಮಿಕ್ಕಿದ ಐಟಮ್ಸ್ ಹಾಕ್ಕೊಂಡು ಹೋಗೋದು. ನೀವು ಬೇಕಿದ್ರೆ ಇದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಬೋದು. ಹಿಂಗೆ ಹಾಕಿದ್ರೂ ಒಳ್ಳೆ ಅರೋಮಾ ಸಿಗುತ್ತೆ ನಿಮಗೆ. ನಾನು ಹಿಂಗೆ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಹಿಂಗೆ ಹಾಕಿಲ್ಲ. ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಸುಳಿದಿಟ್ಟಿರೋ ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದೆಲ್ಲ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸ್ಲೈಸ್ ಮಾಡ್ಕೊಂಡಿದ್ದೆ. ಮತ್ತು ಟೊಮೊಟೊನೂ ಅಷ್ಟೇ, 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದು ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮೆತ್ತಗಾದಮೇಲೆ ಇದ್ರ ಜೊತೆಗೆ ಪೌಡ್ರ್ ಹಾಕಬೇಕು. ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅದಕ್ಕೆ ಬಿಸಿಬೇಳೆಬಾತ್ಗೆ ತುಪ್ಪ ಆ್ಯಡ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಮತ್ತು ಈಗ ಒಂದು 2 ಟೇಬಲ್ ಸ್ಪೂನ್ ಹಾಕಿದೆ. ಮತ್ತು ಪೌಡ್ರ್ ಮಾಡಿ ಇಟ್ಟಿದ್ನಲ್ಲ, ಆ ಪೌಡ್ರನ್ನು ಕೂಡ ಈಗ ಇಲ್ಲಿ ನಾನು ಒಗ್ಗರಣೆಗೆ ಸೇರಿಸ್ಕೊತಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಸೇರಿಸ್ಕೋಬೋದು ಈ ಕ್ವಾಂಟಿಟಿಗೆ. ನಿಮಗೆ ಮಸಾಲೆ ಮತ್ತು ಖಾರ ಸ್ವಲ್ಪ ಕಮ್ಮಿ ಬೇಕು ಅಂದರೆ 3 ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಕು ಅಂದರೆ 4 ಸ್ಪೂನ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಬಿಸಿ ಮಾಡ್ಕೊಳ್ಳೋಣ, ಅಂದರೆ ಕೈ ಆಡಿಸ್ಕೊಂಡು ಅಂದರೆ ತಲೆ ಹಿಡಿಯೋಕ್ಕೆ ಬಿಡ್ದಲ್ಲೇ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಮಾಡಿಕೊಂಡು ಇದಕ್ಕೆ 1 ಲೀಟ್ರಷ್ಟು ನೀರು ಕೂಡ ಸೇರಿಸ್ಕೊತೀನಿ. ನೀರು ಹಾಕಿಬಿಟ್ಟು ಕುದಿ ಬಂದಮೇಲೆ ಬೇಯಿಸಿಟ್ಟಿದ್ನಲ್ಲ ತರಕಾರಿ, ಆ ತರಕಾರಿನ ಆ್ಯಡ್ ಮಾಡ್ಕೊತೀನಿ. ಸೊ ತರಕಾರಿ ಹಾಕಿ ಅದನ್ನು ಕುದಿ ಬಂದಮೇಲೆ ಇದಕ್ಕೆ ಅನ್ನನೂ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಮಿಲೆಟ್ಸ್ದೇ, ಅದನ್ನು ಕೂಡ ಸೇರಿಸ್ಕೊತೀನಿ ನಾನಿಲ್ಲಿ. ನಾನು ಅನ್ನನ ಅಂದರೆ ಡೈರೆಕ್ಟ್ ಕುಕ್ಕರಿಂದ ಇದರೊಳಗೆ ಹಾಕ್ತಿದ್ದೀನಿ. ನೀವು ಬೇಕಂದರೆ ಅದನ್ನು ಪೌಡ್ರ್ ಮಾಡಿಬಿಟ್ಟು ಅನ್ನನ ಸಪ್ರೇಟಾಗಿ ಹಂಗೆ ಹಾಕ್ಬೋದು. ಬಟ್ ನಾನು ಈ ಥರ ಹಾಕಿದ್ರೂ ಏನು ತೊಂದರೆ ಇಲ್ಲ, ಯಾಕೆಂದರೆ ಇದು ನೀರೊಳಗೆ ಅಂದರೆ ತರಕಾರಿ ನೀರೊಳಗೆ ಬೇಗ ಸಪ್ರೇಟ್ ಆಗುತ್ತೆ ಇದು. ಅಂದರೆ ಜಸ್ಟ್ ಒಂದು ಸ್ವಲ್ಪ ಸೈಡಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ, ಅದು ಸಪ್ರೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಬಿಟ್ಟು ಆಮೇಲೆ ಪೌಡ್ರ್ ಅದನ್ನು ಸಪ್ರೇಟ್ ಮಾಡ್ಕೊತೀನಿ ಅಲ್ಲಿ. ಇದ್ರ ಜೊತೆಗೆ ಮತ್ತು ಕೊಬ್ಬರಿ ತುರಿದಿಟ್ಟಿದ್ನಲ್ಲ, ಒಂದು 3/4 ಕಪ್ ಕೊಬ್ಬರಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ 1.5ರಿಂದ 2 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನಾವು ಮಿಲೆಟ್ಸ್ ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಅಂದರೆ ಇದು ಅಂದರೆ ಗ್ಲೂಟನ್ ಫ್ರೀ ಇದು ಮಿಲೆಟ್ಸ್. ಯಾವುದೇ ಮಿಲೆಟ್ಸ್ ಆಗಲಿ ಗ್ಲೂಟನ್ ಫ್ರೀ ಇರುತ್ತೆ. ಇದರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ, ಅಂದರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಡೈಜೆಷನ್ ಚೆನ್ನಾಗಾಗೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಬರಲ್ಲ, ಮತ್ತು ಶುಗರ್ ಲೆವೆಲ್ ಕಮ್ಮಿ ಮಾಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತೆ. ಹೆಲ್ತ್ ವೈಸು ತುಂಬ ಒಳ್ಳೆಯದು ನೋಡಿ. ಇದ್ರ ಜೊತೆಗೆ ನಾನು ಹುಣಸೆಹಣ್ಣು ನೆನೆ ಇಟ್ಟಿದ್ದೆನಲ್ಲ, ಹುಣಸೆಹಣ್ಣು ರಸ ಕೂಡ ಸೇರಿಸ್ಕೊಂಡೆ. ಇದನ್ನು ಆಗಾಗ ತಿರುಗಿಸ್ಕೊತಾ ಇರಬೇಕು, ಅಂದರೆ ಹುರಿ ಜೋರು ಮಾಡಿಬಿಟ್ಬಿಟ್ರೆ ಬೇಗ ತಲೆ ಹಿಡಿಯುತ್ತೆ. ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕ ಅನ್ನಿಸ್ತಿದೆ ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡೆ. ಅಂದರೆ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಅಂದರೆ ತೆಳ್ಳಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು, ಇಲ್ಲ ಗಟ್ಟಿನೇ ಇರಲಿ ಅಂದರೆ ಹಾಗೆ ಬಿಡ್ಬೋದು. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಿಂಗೆ ಲಾಸ್ಟಲ್ಲಿ ನೀರು ಆ್ಯಡ್ ಮಾಡ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೋಬೇಕು. ನೋಡಿ ಈಗ ಆಲ್ಮೋಸ್ಟ್ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಈಗ ಎಲ್ಲ ಸೇರಿಸಾದ್ಮೇಲೆ ಒಂದು 5 ಮಿನಿಟ್ಸು ಒಂದು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ಇದು ಬೇಯೋ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ತಿರುತ್ತಾ ಅಂದರೆ ಕೈ ಆಡಿಸ್ತಾನೆ ಇರಬೇಕು, ಯಾಕೆಂದರೆ ಇದು ತಳ ಹಿಡಿದ್ಬಿಡುತ್ತೆ ಬೇಗ. ಹಾಗಾಗಿ ನೋಡಿ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅಂತ ಆ್ಯಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡೋಣ. ನೋಡಿ ಮಿಲೆಟ್ಸ್ ಬಿಸಿಬೇಳೆ ಬಾತು ರೆಡಿ ಇದೆ. ಈ ತಿಂಡಿಗೆ ನವಣೆನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಅವೈಲೇಬಲ್ ಯಾವ ಮಿಲೆಟ್ ಇದೆ ಆ ಮಿಲೆಟ್ ಯೂಸ್ ಮಾಡಿಬಿಟ್ಟು ಸೇಮ್ ಇದೇ ರೀತಿ ಮಾಡಿದ್ರೆ ಇದೇ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಿಲೆಟ್ಸು ಅಂದರೆ ಇಷ್ಟ ಆಗಲ್ಲ ಹಂಗಿಲ್ವೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.